ವೆಲ್ಕಮ್ ಟು ರೈಡ್ ವಿತ್ ವಾದಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ನ ಸ್ಪೆಷಲ್ ಏನೈತೆ ಅಂದ್ರೆ ನಾನು ಗೋಪ್ರೋ ತೊಗೊಂಡೀನಿ. ಮೇ ಬಿ ನಾ ಭಾಳ ಫಾಸ್ಟ್ ಮಾತಾಡಿದೆ ಅನ್ಸದ, ಸ್ವಲ್ಪ ಸೊಕಾಶ ನಾನು ಗೋಪ್ರೋ ತೊಗೊಂಡೀನಿ. ಗೋಪ್ರೋ ಏನಂತಂದರೆ ಇದೊಂದು ಆ್ಯಕ್ಷನ್ ಕ್ಯಾಮ್ರಾ ಅದ. ಸೊ ದಿಸ್ ಈಸ್ ಆ್ಯಕ್ಷನ್ ಕ್ಯಾಮ್ರಾ ನೋಡ್ಬೋದು ನೀವು ಇಲ್ಲಿ. ಗೋಪ್ರೋ ಹೀರೋ 7 ಬ್ಲ್ಯಾಕ್ ಐತಿದೆ. ಓಕೆ, ಆಮೇಲೆ ನಾನು ಇದು ಮೈಕ್ ಸೆಟ್ ಮಾಡೀನಿ, ಸ್ವಲ್ಪ ಜುಗಾಡ್ ಮಾಡೀನಿ. ಐ ಹೋಪ್ ಚಲೋ ಬರೋದು ಸೌಂಡ್ ಅನ್ಕೋತೀನಿ. ಇದು ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ ಏನಲ್ಲ, ಇದು ಹೆಲ್ಮೆಟಿಗೆ ಮೌಂಟ್ ಆಗ್ತದೆ, ಆಮೇಲೆ ಸೆಲ್ಫ್ ಸ್ಟಿಕ್ನಾಗೂ ಕೂಡಿಸ್ಬೋದು. ಸೊ ಇದರಿಂದ ವೀಡಿಯೋ ಮಾಡಲಿಕ್ಕೆ ಅಥವಾ ಆ್ಯಕ್ಷನ್ ವೀಡಿಯೋಸ್ ತೊಗೊಳ್ಳಿಕ್ಕೆ, ಅಂಡರ್ ವಾಟರ್ ವೀಡಿಯೋಸ್ ಮಾಡಲಿಕ್ಕೆ, ಸೊ ಎಲ್ಲ ಧೂಳು ಇದ್ದಲ್ಲಿ, ಬಿಸಿಲು, ನೀರು ಎಲ್ಲ ಕಡೆನೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಅದಕ್ಕೆ ಇದು ಗೋಪ್ರೋ ತೊಗೊಂಡಿನಿ. ಇಷ್ಟು ದಿವಸ ನಾವು ಎಲ್ಲ ಕಡೆನೂ ಮೊಬೈಲ್ದಿಂದನೇ ಜುಗಾಡ್ ಮಾಡ್ತಿದ್ವಿ ಕ್ಯಾಮ್ರಾಯಿಂದ. ಆಮೇಲೆ ದಿಸ್ ಇಸ್ ಆಲ್ ಅಬೌಟ್ ಗೋಪ್ರೋ. ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ, ಹೆಂಗೆ ಮೌಂಟ್ ಮಾಡಬೇಕು, ಏನೇನು ಬರ್ತಾವೆ ಇದ್ರ ಆಕ್ಸೆಸರೀಸ್ ಏನವ ಏನಿಲ್ಲ ಅಂತ ತೋರಿಸ್ತೀನಿ. ಬರ್ರಿ ಸ್ಟಾರ್ಟ್ ಮಾಡುವ. ಹಲೋ ಸ್ನೇಹಿತರೆ, ಇದೇ ನೋಡ್ರಿ ನಾ ಹೇಳಿಕತ್ತಿದ್ದೆ ನಿಮ್ಗೆ ಗೋಪ್ರೋ 7 ಬಗ್ಗೆ. ಮೇ ಬಿ ಇದೆಲ್ಲರಿಗೂ ಗೊತ್ತಿರ್ತದೆ. ಗೋಪ್ರೋ 7 ಹೈಪರ್ ಸ್ಮೂತ್ ಸ್ಟೆಬಿಲೈಸೇಷನ್ ಇದು. ಇದರಿಂದ ನೀವು ಆ್ಯಕ್ಷನ್ ಫೋಟೋಸು ಕ್ಯಾಮ್ರಾ, ಇದರಿಂದ ಆ್ಯಕ್ಷನ್ ವೀಡಿಯೋನು ಎಲ್ಲ ಮಾಡ್ಬೋದು. ಆ್ಯಂಡ್ ಇದು ಜಾಸ್ತಿ ಯೂಸ್ ಆಗೋದು ರೈಟ್ ಸಂಬಂಧ, ಆ್ಯಕ್ಷನ್ ಫೋಟೋ ಶೂಟ್ ಸಂಬಂಧ ಅದ. ಇದು ನನಗೆ ಆ್ಯಕ್ಚುಲಿ ಸಿಕ್ಕಿರಲಿಲ್ಲ ಮಾರ್ಕೆಟ್ನಾಗ. ಬಟ್ ಒನ್ ಆಫ್ ಮೈ ಫ್ರೆಂಡ್ ಅವರು ಯೂಸ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಅವ್ರಂದ್ರೆ ನಾನು ಕೊಡ್ತೀನಿ ತೊಗೊಂಬಿಡು ಅಂತ ಹೇಳಿ. ಹೀಗಾಗಿ ಅವ್ರಲ್ಲೇ ತೊಗೊಂಡಿದ್ದನ್ನು ಗೋಪ್ರೋ 7 ಬ್ಲ್ಯಾಕ್. ಇದು ವಾಟರ್ ರೆಸಿಸ್ಟೆಂಟ್ ಅದ, ವಿತೌಟ್ ಎನಿ ವಾಟರ್ ಕೇಸ್ ನಾವು ಯೂಸ್ ಮಾಡ್ಬೋದು. ಎಲ್ಲ ಎಷ್ಟು ಫೀಚರ್ಸ್ ಅವ ನೋಡ್ಬೋದು. ನಾನು ಯಾವಾಗೂ ಅನ್ಬಾಕ್ಸ್ ವೀಡಿಯೋ ಮಾಡಿಲ್ಲ, ಸೊ ಇದನ್ನು ಒಂದು ಫಸ್ಟ್ ಟೈಮ್ ಮಾಡ್ಲಿದ್ದೀನಿ. ಏನಾರೇ ಕಡಿಮೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂದ್ರೆ ಸೊ ಪ್ಲೀಸ್ ಕಮೆಂಟ್ನಾಗ ಹಾಕಿರಿ, ಆ್ಯಡ್ ಮಾಡಿರಿ ನಿಮ್ಮದು ಅಭಿಪ್ರಾಯ. ಸೊ ದಿಸ್ ಈಸ್ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅದ. ಆ್ಯಂಡ್ 10 ಮೀಟ್ರ್ ಅಂಡರ್ ಡೆಪ್ತ್ ವಾಟರ್ನಾಗ ಒಯ್ಬೋದು, ವಿತೌಟ್ ಕೇಸ್ನಾಗ ತೊಗೊಂಡು ಹೋಗ್ಬೋದು ಅಂತ. ಆಮೇಲೆ ಟಚ್ ಸ್ಕ್ರೀನ್ ಅದ, GPS ಅದ, ಆಮೇಲೆ ಹೈಪರ್ ಸ್ಮೂತ್ ಸ್ಟೆಬಿಲೈಸರ್ ಅದ. ಇದ್ರೊಳಗೆ ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. HDR ಕ್ಯಾಮ್ರಾ, HDR ಫೋಟೋಸ್ ಬರ್ತದೆ. ಅದಕ್ಕೂ 8x ಸ್ಲೋ ಮೋಷನ್ ಕ್ಯಾಮ್ರಾ ಮಸ್ತ್ ಬರ್ತದೆ 8x ಒಳಗೆ. ಆಮೇಲೆ ಈವನ್ ಯು ಕ್ಯಾನ್ ಸ್ಪೀಕ್ ವಿತ್ ಅವರ್ ಕ್ಯಾಮ್ರಾ. ಸೊ ಗೋಪ್ರೋ ಟರ್ನ್ ಆನ್ ಕ್ಯಾಮ್ರಾ, ಗೋಪ್ರೋ ಸ್ಟಾಪ್ ದ ಕ್ಯಾಮ್ರಾ ಅಂತೆಲ್ಲ ಹೇಳ್ಬೋದು. ಆಮೇಲೆ ಅದಾದ ನಂತರ ಇದು 4Kನೂ ರೆಕಾರ್ಡ್ ಆಗ್ತದೆ. 4K ವಿತ್ 180p 240 ಪಿಕ್ಸೆಲ್ ತನಕ ಆಗ್ತದೆ. ಅಪಾರ್ಟ್ ಫ್ರಮ್ ದಿಸ್ ಈ ಬಾಕ್ಸ್ ಒಳಗೆ ನಿಮ್ಗೆ ಇವೆಲ್ಲ ಸಿಗ್ಲಿಕ್ಕತ್ತಾವ, ನೋಡ್ಬೋದು ನೀವು. ಒಂದು ಇದು ಮೌಂಟ್ ಅದ, ಆ್ಯಂಡ್ ಕ್ಯಾಮ್ರಾ ಅದ, ಬ್ಯಾಟ್ರಿ ಅದ, ಕೀ ಅದ, ಆಮೇಲೆ ಅದಕ್ಕೆ ಒಂದಿಷ್ಟು ಮೌಂಟ್ಸ್ ಅವ, ಕೇಬಲ್ ಎಲ್ಲ ಬರ್ತದೆ ಇದ್ರೊಳಗೆ. ಆಮೇಲೆ ಇದು ಇವನ್ ನಾವು ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು ಅಂಥೇಳಿ ಇಲ್ಲಿ ತೋರಿಸ್ಯಾರ. ಗೋಪ್ರೋ ಆ್ಯಪ್ ಅಂತ ಬರ್ತದೆ ಒಂದು. ಬರ್ರಿ ನೋಡೋಣ ಗೋಪ್ರೋ ಒಳಗೆ ಹೆಂಗದ ಅಂಥೇಳಿ. ನಂಗಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಅದ, ಬಿಕಾಸ್ ನಾನು ಯಾವತ್ತೂ ಗೋಪ್ರೋ ಯೂಸ್ ಮಾಡಬೇಕು ತೊಗೋಬೇಕಂತ ಭಾಳ ಇತ್ತು ಗೋಪ್ರೋ 7. ಬಟ್ ಮಾರ್ಕೆಟ್ನಾಗ ಅವೈಲೇಬಲ್ ಇರಲಾರ್ದಕ್ಕೆ ನಾನು ವೇಟ್ ಮಾಡ್ತಿದ್ದೆ. ಅದಕ್ಕೆ ನೋಡೋಣ ಇದು ಹೆಂಗೆ ವರ್ಕ್ ಆಗ್ತದೆ, ಒಂದು ಹೆಲ್ಮೆಟ್ ಮೇಲೆ ಹೆಂಗೆ ಮೌಂಟ್ ಮಾಡೋದು ಏನಂತೇಳಿ ಅದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಓಪನ್ ದಿಸ್. ಈ ಬಾಕ್ಸ್ ಒಳಗೆ ಒಂದಿಷ್ಟು ಇದ್ರ ರಿಲೇಟೆಡ್ ಮೌಂಟ್ಸು, ಕೇಬಲ್ಲು, ಬ್ಯಾಟ್ರೀಸ್ ಏನೋ ಬಂದಾವಂತ. ಸೊ ಅದನ್ನು ನೋಡೋಣ. ಸೊ ಈಗ ಕ್ಯಾಮ್ರಾನು ತೆಗಿಯೋಣ, ಓಪನ್ ಮಾಡೋಣ. ಸ್ಟ್ಯಾಂಡ್ ಸಮೇತ ಬಂದದ, ನೋಡ್ಬೋದು ನೀವು. ಈ ಕ್ಯಾಮ್ರಾ ಬಾಕ್ಸ್ ಸೈಡಿಗೆ ಇಡೋಣ. ಸೊ ನೋಡ್ಬೋದು ಇದು ಗೋಪ್ರೋ 7 ಬ್ಲ್ಯಾಕ್ ಈ ಥರ ಇರ್ತದೆ. ಇದು ಆ್ಯಕ್ಚುಲಿ ಅದ್ರ ಜೊತೆ ಅಟ್ಯಾಚ್ ಇರುತ್ತೆ, ಇದು ಬಿಚ್ಚದ. ದಟ್ಸ್ ಫೈನ್. ಇದು ಏನದಲ್ಲ, ಇದು ಗೋಪ್ರೋದಾಗ ಮಸ್ತ್ ಫೋಟೋಸ್ ಬರ್ತಾವೆ, ವೀಡಿಯೋ ಬರ್ತಾವೆ, ಟೈಮ್ ಲ್ಯಾಬ್ ಬರ್ತದೆ, ಭಾಳಷ್ಟು ಫೀಚರ್ಸ್ ಅವೆ ಆ್ಯಕ್ಚುಲಿ ಇದ್ರೊಳಗೆ. ನಾವು ಸ್ಟಡಿ ಮಾಡಬೇಕು. ಸೊ ನಿಮಗೆಲ್ಲ ಚಲೋ ವೀಡಿಯೋಸ್ ಕ್ವಾಲಿಟಿ ಮತ್ತು ಕ್ಲಿಯಾರಿಟಿ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೆ. ನನಗೂ ಭಾಳ ವರ್ಷದಿಂದ ಇದನ್ನು ತೊಗೋಬೇಕು ಅಂಥೇಳಿ ಇಚ್ಛೆ ಆಯಿತು. ಬಟ್ ನಂಗೆ ಇದು ಸಿಗ್ತಿರಲಿಲ್ಲ, ಬೇರೆ ಸಿಗ್ಲಿಕ್ಕತ್ತಿದ್ದು 8, 9, 10, 11 ಈ ಥರ ಇದ್ದು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಗೋಪ್ರೋ 7. ನೋಡೋಣ, ಆನ್ ಮಾಡಿ ನೋಡೋಣ ಹೆಂಗದಂತ. ಅಲ್ಲಿವರೆಗೂ ಇದನ್ನು ಓಪನ್ ಮಾಡಿ ಇಡೋಣ ಅಂತ. ಸೊ ಇದೇನು ಯೂಸ್ ಇರೋಂಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇದ್ರೊಳಗೆ ಒಂದು ಏನು ಮೌಂಟ್ ಅದಲ್ಲ, ಇದೊಂದೊಂದು ಯೂಸ್ ಮಾಡ್ಕೋಬೋದು. ಬಟ್ ಇದು ಕೆಳಗಡೆದೇನು ಯೂಸ್ ಆಗಿಲ್ಲ. ಇದು ಆಮೇಲೆ ಇದು ಒಗಿಲಿಕ್ಕೂ ಹೋಗಬೇಡ್ರಿ ಯಾರಾದರೂ ಸಿಕ್ಕಿದ್ರೆ, ಬಿಕಾಸ್ ಇದ್ರ ಮೌಂಟ್ ಮಾಡಿ ಹಿಂಗೆ ಮೇಲೆ ಇಡ್ಲಿಕ್ಕೂ ಚಲೋ ಕಾಣಿಸ್ತಾ, ಮತ್ತು ಸ್ಟ್ಯಾಂಡ್ ಗತ್ಲೇನೋ ಅದ. ಸೊ ಇದನ್ನು ಸೈಡಿಗೆ ಇಡೋಣ. ಈಗ ಆಲ್ರೆಡಿ ಒಂದು ಸಲ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇದ್ರೊಳಗೆ ಬ್ಯಾಟ್ರಿ ಇದು ಹಾಕಿ ಮಾಡಿ ಎಲ್ಲ ನೋಡಿದ್ದೆ, ಹೆಂಗೆ ಕಾಣಿಸ್ತಾ ನೋಡೋಣ ಅಂಥೇಳಿ. ಸೊ ಈಗ ಇದು ಸ್ಟಾರ್ಟ್ ಆತ, ನೋಡ್ಬೋದು ನೀವು, ಎಲ್ಲ ಕಾಣಿಸ್ತದೆ ಕ್ಯಾಮ್ರಾ ಸ್ಟಾರ್ಟ್ ಆಗಿದ್ದ. ಓಕೆ, ಇದ್ರೊಳಗೆ ಎಲ್ಲ ಫೀಚರ್ಸ್ ಎಲ್ಲ ಲೋಡೆಡ್ ಅದ. ನಾನು ಆಲ್ರೆಡಿ ಒಂದು ಛೋಟಾ ಮೆಮ್ರಿ ಕಾರ್ಡ್ ಹಾಕಿ ನೋಡಿದ್ದೆ, ಒಂದೆರಡು ಫೋಟೋಸು ತೆಗೆದು ನೋಡಿದೆ. ಲಾಸ್ಟ್ ವೀಕೇ ತಂದಿದ್ದೆ ಇದನ್ನು ನಾನು, ಬಟ್ ಯೂಸ್ ಮಾಡಿರಲಿಲ್ಲ. ಫೋಟೋಸ್ ಎಲ್ಲ ಹೆಂಗೆ ಬರ್ತಾವೆ ಅಂತ ಹೇಳಿ ನೋಡೋಣ ಅಂತ. ಇಲ್ಲಿ ನೋಡ್ಬೋದು, ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದು ಫೋಟೋಸ್ ಎಲ್ಲ ತೆಗ್ದೀನಿ. ಇದ್ರೊಳಗೆ ಒಂದು ಮೆಮ್ರಿ ಕಾರ್ಡ್ ಆ್ಯಡ್ ಮಾಡಿ ನೋಡಿದ್ದೆ. ಆಮೇಲೆ ಇದಾದ ಕೂಡ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೀನಿ. ಸೊ ಫಾರ್ ಏನು ಬ್ಯಾಟ್ರಿ ಇಶ್ಯೂಸು, ಹೀಟ್ ಆಗೋದು ಅದು ಎಲ್ಲ ಏನು ಪ್ರಾಬ್ಲಮ್ ಬರಲಿಕ್ಕತ್ತಿಲ್ಲ. ಸೊ ಹೀಗಾಗಿ ಸೊ ಫಾರ್ ಇಟ್ಸ್ ಗುಡ್. ಆಮೇಲೆ ಇದ್ರ ಬಾಕ್ಸ್ನಾಗ ಏನೇ ಬಂದ ನೋಡೋಣ. ಆಮೇಲೆ ಇದು ಮುಂದೂ ನಿಮ್ಗೆ ತೋರಿಸ್ತದೆ ಮೆಮ್ರಿ ಎಷ್ಟದ, ಎಷ್ಟೊತ್ತು ನೀವು ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಇದು ಕ್ಯಾಮ್ರಾದು ಯಾವುದು ಪಿಕ್ಸೆಲ್ ಸೆಟ್ ಮಾಡಿರಿ ಅಂಥೇಳಿ. ಸೊ ನಾನು 1080
60 ಇಟ್ಕೊಂಡಿನಿ ವಿತ್ ವೈಡ್ ಆ್ಯಂಗಲ್ ಆಪ್ಷನ್ ಇಟ್ಟೀನಿ. ಸೊ ಅದಕ್ಕೆ ಇದು ಕರೆಕ್ಟ್ ಅದ. ಆಮೇಲೆ ಬ್ಯಾಟ್ರಿನೂ ನೋಡ್ಬೋದು ನೀವು 85% ಬ್ಯಾಟ್ರಿ ಅದ. ಆ್ಯಂಡ್ ಈಗ ನಾ ಹಾಕಿರೋ 4GB ಮೆಮ್ರಿ ಕಾರ್ಡ್, 4GB ಮೆಮ್ರಿ ಕಾರ್ಡ್ನಾಗ ಓನ್ಲಿ 40 ಮಿನಿಟ್ಸ್ ಮಾತ್ರ ರೆಕಾರ್ಡ್ ಮಾಡ್ಬೋದು ಅಂತ ಇದ್ರೊಳಗೆ. ಓಕೆ, ಬರ್ರಿ ಇದು ಸೈಡಿಗೆ ಇಡೋಣ ಅಂತ, ಬಾಕ್ಸ್ನಾಗ ಏನದ ನೋಡೋಣ ಅಂತ ಹೇಳ್ತೀನಿ. ಇದು ಒಂದು ಇದ್ರದ್ದು ಬಾಕ್ಸ್ ಅದ. ಸೊ ಮೌಂಟ್ ಏನೇನಿದೆ ಅಂತೆಲ್ಲ ಎಲ್ಲ ಡೀಟೇಲ್ಸ್ ಕೊಟ್ಟಾರ. ಗೋಪ್ರೋದು ಅವ್ರದ್ದು ಲೋಗೋ ಅದ, 2 ಸೈಡ್ ಅದ, ಮತ್ತು ಈ ಕಡೆ ಏನಿಲ್ಲ ಬಿಕಾಸ್ ಇದು ಮೇಲೆ ಸ್ಟ್ಯಾಂಡ್ ಇತ್ತು. ಓಕೆ, ಸೊ ಈ ಬಾಕ್ಸ್ ಒಳಗಡೆ ಏನದ, ಆಮೇಲೆ ಅವ್ರು ನಂಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿನೂ ಕೊಟ್ಟಾರ ಹಂಗೂ. ಸೊ ಆಲ್ರೆಡಿ ಒಂದು ಬ್ಯಾಟ್ರಿ ಅದ್ರೊಳಗೆ ಅದ, ಮತ್ತು ಇಲ್ಲೊಂದು ಬ್ಯಾಟ್ರಿ ಕೊಟ್ಟಾರ ನಂಗೆ. ಸೊ ಥ್ಯಾಂಕ್ಸ್ ಅಲಾಟ್ ಫಾರ್ ದಿಸ್ ಬ್ಯಾಟ್ರಿ, ಬಿಕಾಸ್ 2 ಬ್ಯಾಟ್ರಿ ಇದ್ದು ಅಂದ್ರೆ ನಾವು ಚೂಟ್ನಾಗ ಯೂಸ್ ಮಾಡ್ಕೋಬೋದು ರೆಕಾರ್ಡ್ ಅದೆಲ್ಲ. ಇದು ಅಲ್ಲದೆ ಮತ್ತು ಇದ್ರ ಒಳಗಡೆ ನಮಗೆ ಸಿಗೋ ಅಂಥದ್ದು ಏನಂತಂದರೆ 2 ಚಾರ್ಜಬಲ್, ಐ ಮೀನ್ ನಾಟ್ ಚಾರ್ಜಬಲ್, ಇದ್ರೊಳಗೆ ಸಿಗೋಂಥ 2 ನಮ್ಗೆ ಮೌಂಟ್ ಅವ. ಸೊ 3M ಸ್ಟಿಕ್ಕರ್ ಅದ ಇದ್ರೊಳಗಿಂದ. ಸೊ ಇದನ್ನು ನಾವು ಫ್ಯೂಚರ್ನಾಗ ಯೂಸ್ ಮಾಡೋಣ. ಅಪಾರ್ಟ್ ಫ್ರಮ್ ದಿಸ್ ಇದ್ರ ಒಳಗೆ 1 ಇಯರ್ ವಾರಂಟಿದು ಕಾರ್ಡ್ನೂ ಅದ. ಸೊ ಅವ್ರು ಹಂಗೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಸೊ ಅದು ಇದು 1 ಇಯರ್ ವಾರಂಟಿ ಕಾರ್ಡ್ ಅದ. ಇನ್ನು ಸೈಡ್ಗಳನ್ನ ಆಮೇಲೆ ಇದು ನನಗೆ ಗಾಡಿ ಮೇಲೆ ಅಥವಾ ಹೆಲ್ಮೆಟಿಗೆ ಹಸ್ಲಿಕ್ಕೆ ಬರ್ತದೆ. ಸೊ 2 ಸ್ಟಿಕ್ಕರ್ ಕೊಟ್ಟರೆ ಇದ್ರ ಜೊತೆ. ಸೊ ಥ್ಯಾಂಕ್ಸ್ ಲಾಟ್ ಫಾರ್ ದಿಸ್ ಸ್ಟಿಕ್ಕರ್ ಆ್ಯಂಡ್ ಗೋಪ್ರೋ. ಸೊ ಐ ಹೋಪ್ ಫ್ಯೂಚರಾಗಿ ಫೋಟೋಸ್ ಎಲ್ಲ ಚಲೋ ಬರ್ತಾವೆ ಅನ್ಕೋತೀನಿ. ಲೆಟ್ಸ್ ಟ್ರೈ ವಿತ್ ದಿಸ್ ನ್ಯೂ ಕ್ಯಾಮ್ರಾ, ನ್ಯೂ ವೀಡಿಯೋಸ್, ನ್ಯೂ ಕಂಟೆಂಟ್. ಸೊ ಎಲ್ಲರೂ ಸ್ಟೇ ಟ್ಯೂನ್ ಆಗಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಗೋಪ್ರೋ ಅನ್ಬಾಕ್ಸಿಂಗ್ ಅಥವಾ ನಾನು ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಗೋಪ್ರೋ ಕ್ಯಾಮ್ರಾ. ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡುವ. ಟಾಟಾ ಬಾಬಾ ಆ್ಯಂಡ್ ಯು ಟೇಕ್ ಕೇರ್.